ಮುತ್ತಿನ ಮಣಿಯೇ ಮಲಗು ಚಂದಿರನೂರ ಹೋಗುವೆಯಂತೆ ಮಲಗು ಚಂದಿರನೂರ ಹೋಗುವೆಯಂತೆ ಮಲಗು ಚಂದಿರನೂರ ಹೋಗುವೆಯಂತೆ ಅತಿ ಮಲಗ್ಬಿಟ್ಯಾ? ಆಯ್ತಾಯ್ತು, ಆಸ್ಪತ್ರೆ ಅಂದ್ಮೇಲೆ ಈ ಫಾರ್ಮಾಲಿಟೀಸ್ ಎಲ್ಲ ಇದ್ದೇ ಇರುತ್ತಲ್ವಾ, ಮುಗಿಸ್ಕೊಂಡು ಬೇಗ ಕರ್ಕೊಂಡ್ ಬರ್ತೀವಿ. ನೀವೆಲ್ಲ ರೆಡಿ ಮಾಡ್ಕೊಂಬಿಡಿ. ಹಾ, ಡಿಸ್ಚಾರ್ಜ್ ರೆಡಿ ಇದೆ, ಪೇಪರ್ಗೆ ಸೈನ್ ಮಾಡ್ಬಿಟ್ಟು ಕರ್ಕೊಂಡೋಗಿ. ಪೇಪರ್ ಸೈನ್ ಮಾಡ್ಬಿಟ್ಟು ಬಂದ ಕರ್ಕೊಂಡು ಬರ್ಬೋದು. ಸಾತ್ರಿ ಡಿಸ್ಚಾರ್ಜ್ಗೆ ಹೇಳಿದ್ದಾರೆ ಕಣೆ, ಕರ್ಕೊಂಡು ಹೋಗೋಣ ಅವಳನ್ನ. ಏನ್ ಡಿಸ್ಚಾರ್ಜ್ ಅಮ್ಮ? ವಿನುತಾ ಇಲ್ಲಿ ಹೋಗ್ತಿದ್ದಾನೆ, ಡಿಸ್ಚಾರ್ಜ್ ಆಗೋದು. ಏನ್ ಹೇಳ್ತಿದ್ದೀರಾ? ವಿನುತಾ ಏನು ಇಷ್ಟೊತ್ತಾದ್ರೂ ಬರಲಿಲ್ವಲ್ಲ ಇವರು? ಹಲೋ ಸಾವಿತ್ರಿ, ಏನಮ್ಮ ಇದು? ನಿನ್ ಗಂಡ ಇಷ್ಟೊತ್ತಾದ್ರೂ ಬಂದಿಲ್ಲ, ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ನೀವು ಬೇರೆ ಹೊರಟಿದ್ರಿ, ಷಣ್ಮುಗ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾನೆ. ನಿನ್ ಗಂಡಗೆ ಒಂದು ಫೋನ್ ಮಾಡ್ಬಿಟ್ಟು ಬೇಗ ಬರೋದಕ್ಕೆ ಹೇಳು. ನೀವು ಹೊರಟಿದ್ರಾ? ಎಲ್ಲಿದ್ದೀರಾ? ನಾವಿನ್ನೂ ಹೊರಟಿಲ್ಲಪ್ಪ. ಸದ್ಯ ನೀವು ಬಂದರೂ ಪೂಜೆಗೆ ವ್ಯವಸ್ಥೆ ಆಗದೆ ಆಗ್ಬೇಕಾದ ಕೆಲ್ಸಕ್ಕೆ ಎಲ್ಲಿ ತಡ ಆಗ್ಬಿಡುತ್ತೋ ಅನ್ಕೊಂಡಿದ್ದೆ. ಪೂಜೆ ಗೀಜೆ ಏನು ಬೇಡಪ್ಪ. ಯಾಕಮ್ಮ? ಅದು ಒಂದು ಆಗೋಗ್ಬಿಡ್ಲಿ ಬಿಡು. ಪ್ರಯತ್ನಗಳು ಮಾಡೋ ತೊಂದ್ರೆನೇ ಇಲ್ಲಪ್ಪ. ಅಂದ್ರೆ ವಿನುತಾ ನಮ್ಮೆಲ್ಲರನ್ನು ಬಿಟ್ಟು ಹೊಟ್ಟೋದ್ಲಪ್ಪ.
ವಿನುತಾ. ಮಗಳೇ, ಇವಾಗ ಸಾವಿತ್ರಿ ಫೋನ್ ಮಾಡ್ತಾವಳೆ. ನಂಗೇನ್ ಜವಾಬ್ದಾರಿನೇ ಇಲ್ವಾ? ಇವ್ರಿಗೆ ಅರ್ಥವೇ ಆಗಿಲ್ಲ. ಹಲೋ ಸಾವಿತ್ರಿ, ಎಲ್ಲ ಪೂಜೆ ಐಟಮ್ಸು ತಗೊಂಡಿವ್ನಿ. ಇನ್ನೊಂದು 10 ನಿಮಿಷದಾಗ ಮನೆ ಹತ್ರ ಇರ್ತೀನಿ. ದಯವಿಟ್ಟು ಮೇಲಿಂದ ಮೇಲೆ ಫೋನ್ ಮಾಡಬೇಡಿ. ಮಾವನು ಅವಾಗಿಂದ ಮೇಲಿಂದ ಮೇಲೆ ಫೋನ್ ಮಾಡ್ತಾವ್ರೆ. ಮಾವನೇ ಹೇಳಿದ್ರ ನಿಂಗೆ ಫೋನ್ ಮಾಡು ಅಂತ. ಸಾವಿತ್ರಿ ದಯವಿಟ್ಟು ಮಾ, ನಿಮ್ ತಂದೆಗೆ ನಾನು ಏನು ಅನ್ಲಿಲ್ಲ. ಸಾವಿತ್ರಿ ಏನಾಯ್ತು? ವಿನುತಾ, ವಿನುತಾ ನಮ್ಮೆಲ್ಲರೂ ಬಿಟ್ಟು ಹೋಗ್ಬಿಟ್ಲ ರೀ. ಏನ್ ಹೇಳ್ತಿದ್ಯಾ? ತಮಾಷೆ ಮಾಡ್ಬೇಡಮ್ಮ. ತಮಾಷೆ ಮಾಡೋ ವಿಷಯನೇನ್ರಿ ಇದು? ನನ್ನ ಹತ್ರ ಮಾತಾಡ್ತಾ ಹಾಗೆ ಹೋಗ್ಬಿಟ್ಲು. ಹೋಗೋಕ್ ಮುಂಚೆ ಅವಳ ಮನಸ್ಸಲ್ಲಿದ್ದೆಲ್ಲಾನು ಹೇಳ್ಬಿಟ್ಲು. ಅವಳಗ್ ಗೊತ್ತಿತ್ತು ಅನ್ಸುತ್ತೆ ಹೋಗ್ತೀನಿ ಅಂತ. ಮಾವ ಮಾವ ಎಲ್ಲಿ ಹೋದ್ರು? ಮಾವ ಕಾಫಿ ಕೇಳಿ ಎಲ್ಲಿ ಹೋದ್ರಿ ಇವರು? ಓ ಇಲ್ಲಿದ್ದೀರಾ ನೀವು? ತಗೊಳ್ಳಿ ಮಾವ ಕಾಫಿ. ಇನ್ನೇನು ವಿನುತನ್ನ ಡಿಸ್ಚಾರ್ಜ್ ಮಾಡಿ ಮನೆ ಕರ್ಕೊಂಡ್ ಬರ್ತಾರೆ. ಆಮೇಲೆ ಪೂಜೆ ಅದು ಇದು ಅಂತ ಕೆಲ್ಸನೇ ಆಗುತ್ತೆ. ತಗೊಳ್ಳಿ ನೀವು, ತಗೊಳ್ಳಿ ಮಾವ. ಇನ್ಯಾವ ಪೂಜೆ ಪುನಸ್ಕಾರ ನಮ್ದು? ನನ್ನ ಮಗಳ ವಿನುತಾ ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ್ಲಮ್ಮ. ಅನ್ಯಾಯ ಆಗೋಯ್ತು. ನಾನೇ ನನ್ನ ಕೈಯಾರೆ ಕೊಂದು ಬಿಟ್ಟೆ ವಿನುತಾ ನಿನ್ನ. ಪಾಪಿ ನಾನು. ಉಪಕಾರ ಮಾಡದವರಿಗೆ ಮೃತ್ಯು ತಂದುಬಿಟ್ಟೆ. ಬದುಕಿ ಬಾಳಬೇಕಾದವಳು ಅನ್ಯಾಯವಾಗಿ ನಾನು ಅವಳನ್ನ ಕೊಂದು ಬಿಟ್ಟೆ.
ಎಂಥ ಕೆಲಸ ಮಾಡ್ಬಿಟ್ಟೆ. ಬದುಕಿ ಬಾಳ್ಬೇಕಾದವಳು ವಿನುತ, ಅನ್ಯಾಯವಾಗಿ ನಾನು ಅವಳನ್ನ ಕೊಂದುಬಿಟ್ಟೆ. ಪುಟಿ, ವಿನುತ, ಹೇ ವಿನುತ, ಎಲ್ಲಿದೆಯೇ? ನಿನಗೆ ಇಷ್ಟ ಅಂತ ನಾನು ಬೋಟಿ ತಂದಿದ್ದೀನಿ ನೋಡು. ಮಾವ ಮಾವ ನನಗೆ ಬೋಟಿ ಕೊಡ್ಸು ಮಾವ, ನಂಗೆ ಲಾಲಿಪಾಪ್ ಕೊಡ್ಸು ಮಾವ ಅಂತ ಕೇಳ್ತಾ ಇದ್ದೆ. ನಿನಗೋಸ್ಕರ ಅಂತ ತಂದಿದ್ದೀನಿ ಬಾ ಪುಟಿ. ವಿನುತ, ಎಲ್ಲಿದೆಯೇ ವಿನುತ? ನಿನ್ ಸೀನು ಮಾವ ಕರಿತಾ ಇದ್ದೀನಿ ಬಾ ಪುಟಿ. ನೋಡು ನೋಡು, ನೀ ಬರ್ದೇ ಇದ್ರೆ ನಾನೇ ನೀನಿರೋ ಜಾಗಕ್ಕೆ ಬಂದ್ಬಿಡ್ತೀನಿ. ಬಾರೆ ಮೋಸ ಮಾಡ್ಬಿಟ್ಟೆ ಪುಟ್ಟಿ, ನೀನ್ ನನಗ್ ಮೋಸ ಮಾಡ್ಬಿಟ್ಟಿಯಲ್ಲೇ ಪುಟ್ಟಿ. ನೀನ್ ನನಗೆಷ್ಟೆಲ್ಲ ಉಪಕಾರ ಮಾಡಿದೆ, ಆದ್ರೆ ನಾನ್ ನಿನಗೇನೇ ಮಾಡಿದೆ? ನಿನ್ನ ಸಾಯಿಸ್ಬಿಟ್ಟಲ್ಲೇ ನಾನು, ಸಾಯಿಸ್ಬಿಟ್ಟೆ. ಹಾ ಶ್ರೀಧರ, ಹಾ ನಾನು ಎರಡನೇ ಸೊಸೆ. ಹಾ ಇದಕ್ಕಿದ್ದ ಹಾಗೆ ಕಡೆಗೂ ಗೊತ್ತಾಗ್ಲೇ ಇಲ್ಲ ಕಾಯಿಲೆ ಏನು. ಗೌರತೆಗೂ ಹೇಳ್ಬಿಡು, ಮಧ್ಯಾಹ್ನ 2 ಗಂಟೆ ಹೊತ್ತಿಗೆ ಬನಶಂಕರಿ ಕ್ರಮಟೋರಿಯಂ ಬರೋರೆಲ್ರು ಅಲ್ಲಿಗೆ ಬಂದು. ಮಿಸ್ಟರ್ ಸುಶಿ, ಬಾಡಿನ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾ ಇಲ್ಲ, ಮುಂಚೆನೇ ಡಿಸ್ಚಾರ್ಜ್ ಆಗಿತ್ತು ನೋಡಿ. ನೀವು ಬಾಡಿನ ತೊಗೊಂಡು ಹೋಗ್ಬೋದು. ಥ್ಯಾಂಕ್ ಯು ಡಾಕ್ಟರ್. ವೆರಿ ಸ್ಯಾಡ್. 1 ಅವರ್ಗೆ ಮುಂಚೆ ಏನಾದ್ರು ಡಿಸ್ಚಾರ್ಜ್ ಆಗಿದ್ರೆ ಬದುಕ್ತಿದ್ರು. ಇಟ್ಸ್ ಓನ್ಲಿ ಎ ಹೋಪ್, ಬಟ್ ಎವ್ರಿಥಿಂಗ್ ಈಸ್ ಡಿಸೈಡೆಡ್. ಎನಿವೇ, ಸಾರಿ. ಈಗ ಅಳ್ತಾ ಇದ್ರೆ ಹೇಗೆ? ಮುಂದಿನ ಕಾರ್ಯಗಳಾಗಬೇಕಲ್ಲ. ಮಧ್ಯಾಹ್ನ 2 ಗಂಟೆ ಹೊತ್ತಿಗೆ ಬನಶಂಕರಿ ಕ್ರಮಟೋರಿಯಂ ಅಂತ ಹೇಳಿದ್ದೆ. ವಿನುತ ಇಲ್ಲ ಅನ್ನೋದನ್ನ ನಾವು ಒಪ್ಕೋಬೇಕು.
ನಮ್ ವಿನುತ ಇನ್ನು ನಮ್ ಜೊತೆನಲ್ಲಿಲ್ಲ. ಬೇಕು ಅಂದ್ರೂ ಅಷ್ಟೇ, ಬೇಡ ಅಂದ್ರೂ ಅಷ್ಟೇ. ನಮ್ ಪ್ರತಾಪನ್ಗೆ ತುಂಬಾ ಒಳ್ಳೆ ಹೆಂಡತಿ ಆಗಿದ್ಲು. ನನಗೆ ಒಳ್ಳೆ ಸೊಸೆ ಅನ್ನೋದಕ್ಕಿಂತ ಒಳ್ಳೆ ಸ್ನೇಹಿತೆ ತರ ಇದ್ಲು. ಇಡೀ ಮನೆ ಜವಾಬ್ದಾರಿನ ತನ್ನ ತಲೆ ಮೇಲೆ ಹೊತ್ಕೊಂಡು ನಿಭಾಯಿಸ್ತಾ ಇದ್ಲು. ಅವಳಿಗೆ ಸದಾ ಅವಳ ಗಂಡ, ಅತ್ತೆ, ಮಾವ ಎಲ್ರೂ ಸಂತೋಷವಾಗಿರ್ಬೇಕು ಅನ್ನೋದೇ ಆಸೆ. ಅವಳು ಇಷ್ಟೆಲ್ಲ ಮಾಡಿದ್ದು ಈ ವಯಸ್ಸಿನಲ್ಲಿ ಅವಸರವಾಗಿ ನಮ್ಮನ್ನ ಬಿಟ್ಟು ಹೋಗೋದಕ್ಕೆ ಅಂತ ಕಾಣಿಸುತ್ತೆ. ಏನೇನೋ ನಡೆದೋಯ್ತು. ನಾವು ಅವಳ ಬಗ್ಗೆ ತೋರಿಸೋ ಗೌರವ ಅಂದ್ರೆ ಅವಳನ್ನ ನೆನೆಸ್ಕೊಂಡು ಕಣ್ಣೀರು ಹಾಕದೇ ಇರೋದು. ದಯವಿಟ್ಟು ಎಲ್ರೂ ಕೇಳಿಸ್ಕೊಳ್ಳಿ, ಇನ್ಮೇಲೆ ಯಾವತ್ತೂ ವಿನುತನ ನೆನೆಸ್ಕೊಂಡು ಯಾರು ಕಣ್ಣೀರು ಹಾಕ್ಬೇಡಿ. ನನಗೆ ಗೊತ್ತು, ತುಂಬಾ ಕಷ್ಟ ಆಗತ್ತೆ ಅವಳನ್ನ ಮರೆಯೋದಕ್ಕೆ. ಆದ್ರೂ ಯಾರು ಕಣ್ಣೀರು ಹಾಕ್ಬೇಡಿ. ಸನಿ, ಪ್ರತಾಪ್, ನಿಮ್ ಫೋನ್. ಈ ಮೊಬೈಲ್ನ ನನ್ನ ಬರ್ತ್ಡೇಗೆ ವಿನುತ ಗಿಫ್ಟ್ ಆಗಿ ಕೊಟ್ಟಿದ್ಲು. ಆದ್ರೆ ಈಗ ಅವಳೆ ನಿಮ್ಗೊಂದು ಫೋನ್ ಬಂದಿತ್ತು, ಯಾರೋ ಕಾಂಚನ ಅಂತೆ. ಪದೇ ಪದೇ ಫೋನ್ ಮಾಡ್ತಿದ್ರು. ನೀವು ದುಃಖದಲ್ಲಿದ್ರಿ. ಆ ಸಮಯದಲ್ಲಿ ನಿಮಗೆ ಕೊಡೋದು ಸರಿ ಅನ್ನಿಸ್ಲಿಲ್ಲ, ನಾನೇ ರಿಸೀವ್ ಮಾಡಿದೆ. ಅಷ್ಟು ಗೊತ್ತಾಗೋದು ಬೇಡ. ಬೇರೆಯವ್ರು ಫೋನ್ ರಿಸೀವ್ ಮಾಡ್ತಾರ? ಅವ್ರು ಪದೇ ಪದೇ ಫೋನ್ ಮಾಡ್ತಿದ್ರು ಅಂದ್ರೆ ಸ್ವಿಚ್ ಆಫ್ ಮಾಡಿಡ್ಬೇಕಾಗಿತ್ತು. ರಿಸೀವ್ ಮಾಡಕ್ ಹೋಗ್ತಾರಾ? ಅಷ್ಟು ಕಾಮನ್ ಸೆನ್ಸ್ ಇಲ್ಲ. ಯಾರೋ ನಿಮಗ್ ಸಮಾಧಾನ ಹೇಳಕ್ ಮಾಡಿದ್ದಾರೆ ಅನ್ಕೊಂಡೆ, ಅಥವಾ ಅಲ್ಲಿ ಬರಕ್ ದಾರಿ ಗೊತ್ತಾಗ್ದೆ. ಗೊತ್ತಾಗ್ದಿದ್ರೆ ಹಾಳಾಗಿ ಹೋಗ್ಲಿ ಬಿಡ್ರಿ. ಅದೇ ನೋನ್ ನಂಬರಾ ಅಲ್ಲ ತಾನೆ? ಆ ಹೊತ್ತಲ್ಲಿ ಯಾರೋ ಮಾಡಿದ್ದಾರೆ ಅಂದ್ರೆ ಕಟ್ ಮಾಡ್ಬೇಕು ಅನ್ನೋ ಪರಿಜ್ಞಾನ ಇಲ್ವಾ ನಿಮ್ಗೆ? ಹೋಗೋಗ್ ರಿಸೀವ್ ಮಾಡಿದಿರಲ್ರಿ. ಹೋಗ್ಲಿ ಬಿಡೋ. ಸುಮ್ನಿರು ಮಮ್ಮಿ. ಯಾರ್ಯಾರಿಗೆ ಎಷ್ಟೆಷ್ಟು ಲಿಮಿಟ್ ಇದೆ ಅನ್ನೋದು ಗೊತ್ತಾಗೋದು ಬೇಡವಾ? ಅದಕ್ಕೆ ಇದೆಲ್ಲ ಆಗತ್ತೆ. ನನ್ನ ಕರ್ಮ ಎಲ್ಲ ನನಗೆ ಯಾಕೆ ಸಾಯುತ್ತೆ? ಕಾಂಚನ ಅವಳು ಯಾಕೆ ಫೋನ್ ಮಾಡ್ತಾಳೆ? ಫೋನ್ ಮಾಡೋ ಕಾರಣ ಏನಿದೆ? ನಮ್ಮ ಮಧ್ಯೆ ಯಾವ ಮಾತು ಉಳಿಯದ ಹಾಗೆ ಎಲ್ಲ ಅಳ್ಸಾಕಿ ಸಿಂಗಾಪುರ್ ಬಿಟ್ಟಿದ್ ನಾನು. ಈಗ ಯಾಕೆ ಫೋನ್ ಮಾಡ್ತಾ ಇದ್ದಾಳೆ? ಫೋನ್ ಮಾಡಕ್ಕೆ ನನ್ನ ನಂಬರ್ ಅವಳಿಗೆ ಯಾರು ಕೊಟ್ಟಿದ್ದು? ಯಾವ ಹೊಸ ತಲೆನೋವು ತಂದಿರ್ತಾಳೆ ಈ ಕಾಂಚನ? ನನ್ನ ಮನಸ್ಸಿಂದ ಕಿತ್ತಾಕಿರೋ ಹೆಸರದು. ಮತ್ತೆ ಯಾಕೆ ಬೆಸ್ಕೊತಿದೆ? ಕಾಂಚನ ಕಾಂಚನ ಸಿಂಗಾಪುರ್ ಬಿಟ್ಟಾಗಲೇ ಬಿಟ್ಟು ಹೋದ್ ಕೊಂಡಿ ಅದು. ಇಲ್ಲಿಗೆ ಯಾಕೆ ಬರ್ತಾ ಇದ್ದಾಳೆ? ಇಂಡಿಯಾಕ್ಕೆ ಯಾಕೆ ಬರ್ತಾ ಇದ್ದಾಳೆ? ನೋ, ಮೈ ಗಾಡ್, ಇಲ್ಲ
ಇಂಟರ್ನ್ಯಾಷನಲ್ ಕಾಲ್. ಆದ್ರೆ ಅವಳಲ್ಲೇ ಸಿಂಗಾಪುರಲ್ಲೇ ಇದ್ದಾಳೆ. ಕಾಂಚನ ಕಾಂಚನ, ಸಿಂಗಾಪುರ್ನಲ್ಲಿ ಸಿಕ್ಕ ಒಂದು ಓಯಾಸಿಸ್ ಅವಳು. ಮರೀಚಿಕೆ. ಕಾಂಚನ 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 ಕಾಂಚನ